ಒಂದು ಪ್ರಚಂಡ ಬಹುಮತದಿಂದ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿ ನಮ್ಮ ಸಂಡೂರಿನ ಎಲ್ಲ ಜನರು ನಮ್ಮ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ. ಮತ್ತೊಂದು ಸಲ ನಮ್ಮ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆಯನ್ನು ನಾವು ಬಲಪಡಿಸ್ತೀವಿ. ಅದು ಅವರು ತಮ್ಮ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಜನ ಇಲ್ಲಿ, ಅದು ಅವ್ರಿಗೆ ಬಿಟ್ಟ ವಿಷಯ. ನಮ್ಮ ಪಕ್ಷ ಏನಿದ್ರು ಎಲ್ಲ ಸಮಾನತೆ ಆಧಾರದ ಮೇಲೆ ಎಲ್ಲ ಧರ್ಮಗಳನ್ನ ಒಟ್ಟಾಗಿ ತಗೊಂಡೋಗ್ತಕ್ಕಂಥದ್ದು ನಮ್ಮದು ಪಕ್ಷ. ಯಾವಾಗಲೂ ಎಲ್ಲ ಕಡೆಗೂ ಚೆನ್ನಾಗಿದೆ. ಎಲ್ಲ ಕಡೆಗೂ ಜನ ಭಾಳ ಉತ್ಸಾಹದಿಂದ ಇವತ್ತು ಎಲ್ಲ ಕಡೆಗೂ ಮತದಾನವನ್ನು ಚಲಾವಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಈ ಮಧ್ಯಾಹ್ನದ ಮೇಲೆ ಇನ್ನೂ ಸ್ವಲ್ಪ ಮತದಾನ ಪ್ರಕ್ರಿಯೆ ಚುರುಕಾಗುತ್ತೆ ಅಂತ ಮೇಡಮ್. ಈಗ 11 ಗಂಟೆವರೆಗೂ ಈಗ 26% ವೋಟ್ ಆಗಿದೆ. ಇದು ಎಷ್ಟಾಗುವ ನಿರೀಕ್ಷೆ ಇದೆ ಮೇಡಮ್? ಇಲ್ಲ, ಆಗಲೇ ಆಲ್ಮೋಸ್ಟ್ ನಾನು ಎಲ್ಲ ಹಳ್ಳಿಗಳಿಗೆ ಹೋಗಿ ಆಗಲೇ 46, 47, ಒಂದೊಂದು ಕಡೆ 50% ಕೂಡ ಆಗಿದೆ. ಈಗ ಸ್ವಲ್ಪ ಜನ ಸ್ವಲ್ಪ ಎಲ್ಲ ಈಗೆಲ್ಲ ಹೊಲಗಳಿಗೆ ಹೋಗಿರ್ತಾರೆ. ಮಧ್ಯಾಹ್ನ ಮೇಲೆ ಸ್ವಲ್ಪ ಇನ್ನೂ ಚುರುಕು ಜಾಸ್ತಿ ಆಗುತ್ತೆ. ಈಗ ಸೀನಿಯರ್ ಸಿಟಿಜನ್ಸ್ ಅವರೆಲ್ಲ ಬಂದು ಹಾಕ್ತಾರೆ. ಆಮೇಲೆ ಯುವಕರು ಮತ್ತು ಮನೆ ಕೆಲಸ ಮುಗಿಸಿ ಗೃಹಿಣಿಯರು ಎಲ್ಲರೂ ಬಂದು ಆಮೇಲೆ ಮತ ಚಲಾವಣೆ ಮಾಡ್ತಾರೆ. ಈಗ ಅಂದರೆ ಎಲ್ಲ ಕೇಂದ್ರಗಳಿಗೆ, ಎಲ್ಲ ಬೂತ್ಗಳಿಗೆ ಭೇಟಿ ನೀಡಿ? ಹೌದು, ಎಲ್ಲ ಬೂತ್ಗಳಿಗೆ ಭೇಟಿ ನೀಡಿ ಬಂದಿದ್ದೀನಿ. ಎಲ್ಲ ಕಡೆಗೆ ಆಗಲೇ 40% ಮೇಲೆ ಆಗಿದೆ. ಎಲ್ಲ ಕಡೆಗೆ ಸಂಜೆ ಅಷ್ಟೊತ್ತಿಗೆ ನಮ್ಮ ಕಡೆಗೆ ಎಲ್ಲ ಕಡೆಗೂ ಒಳ್ಳೆ ಒಂದು ಮತದಾನ ಶುರುವಾಗುತ್ತೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ಇದೆ ಮೇಡಮ್? ಅಲ್ಲ, ಪ್ರಚಂಡ ಬಹುಮತದಿಂದ ಅಂತೂ ಗೆಲ್ತೀವಿ ಈ ಸಲ. ನಮ್ಮ ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ಇನ್ನು ಹೆಚ್ಚಿನ ಒಂದು ಬಹುಮತದಿಂದನೇ ಗೆಲ್ತೀವಿ ಅಂತೇಳಿ ಈ ಸಲ ನಮಗೆ ಅನಿಸ್ತಾ ಇದೆ. ನೋಡೋಣ ಮತದಾರ ಏನು ತೀರ್ಪು ಕೊಡ್ತಾನೆ ಅಂತೇಳಿ 23ಕ್ಕೆ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.